ನಮಸ್ಕಾರ ವೀಕ್ಷಕರೇ. ರಾಜ್ಯದ ವಿವಿಧ ಭಾಗಗಳಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು 2,500 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದು ಈ ರಾಜ್ಯದ ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಏನಾಗಿರಬೇಕು, ಮತ್ತೆ ಸ್ಯಾಲ್ರಿ ಏನಿರುತ್ತೆ, ವಯೋಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನ ನೋಡಿ. ವೀಕ್ಷಕರೇ, ರಾಜ್ಯದಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು 2,500 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಗೌರವಧನ ಅಂತ ಹೇಳಿ ನೀಡ್ತಾರೆ. ಅದೇನು ಅಂತ ನಾವು ನೋಡೋದಾದ್ರೆ 8,000ದಿಂದ 14,000 ರೂಗಳಿಗೂ ಮಾಸಿಕ ಗೌರವಧನ ಅಂತೇಳಿ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ನಾವು ನೋಡೋದಾದ್ರೆ, ಕಾರ್ಯಕರ್ತೆ ಹುದ್ದೆಗಳು 1,500 ಹುದ್ದೆಗಳು ಮತ್ತು ಸಹಾಯಕಿ ಹುದ್ದೆಗಳು 1,000 ಹುದ್ದೆಗಳು ಖಾಲಿ ಇದಾವೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ ನಾವು ನೋಡೋದಾದ್ರೆ, ಕಾರ್ಯಕರ್ತೆಯರು ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರು 12ನೇ ತರಗತಿ PUCಯನ್ನ ಪಾಸ್ ಆಗಿರಬೇಕು. ಸಹಾಯಕಿ ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರು 10ನೇ ತರಗತಿ SSLC ಪಾಸ್ ಆಗಿರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ವಯೋಮಿತಿ ಏನಿರುತ್ತೆ, ಎಷ್ಟು ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾವು ನೋಡೋದಾದ್ರೆ, 19 ವರ್ಷದಿಂದ 35 ವರ್ಷದೊಳಗಡೆ ಇರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಸಹ ಇವರು ನೀಡಿದ್ದಾರೆ. ಅದೇನು ಅಂತ ನಾವು ನೋಡೋದಾದ್ರೆ, PWD ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಇವರು ನೀಡಿದ್ದಾರೆ. ಮತ್ತೆ ಈ ಒಂದು ಅಪ್ಲಿಕೇಶನ್ ಫೀಸ್ ಏನಿರುತ್ತೆ, ಅರ್ಜಿ ಶುಲ್ಕ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನ ಇರಲ್ಲ, ಫ್ರೀ ಇರುತ್ತೆ. ಫ್ರೀಯಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಮೆರಿಟ್ ಲಿಸ್ಟ್ ಮತ್ತು ಇಂಟರ್ವ್ಯೂ ಮುಖಾಂತರ ಆಯ್ಕೆಯನ್ನ ಮಾಡಿಕೊಡ್ತಾರೆ. ಇದರಲ್ಲಿ ಮೆರಿಟ್ ಲಿಸ್ಟ್ ಅಂತಂದ್ರೆ, ನೀವು SSLC ಅಥವಾ PUCಯಲ್ಲಿ ಯಾರು ಹೆಚ್ಚಿಗೆ ಅಂಕವನ್ನು ಪಡೆದಿರ್ತೀರಾ ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ಬೇಕಾದ್ರೆ ನೀವು ಎಲ್ಲಾರ ಬೇರೆ ಕಡೆ ಅಂದ್ರೆ LKG ಅಥವಾ UKG ಈ ಪಬ್ಲಿಕ್ ಇದರಲ್ಲಿ ಎಲ್ಲಾರು ನೀವು ವರ್ಕ್ ಮಾಡಿದ್ರೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅಂತ ಸಹ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದರ ಮೆರಿಟ್ ಲಿಸ್ಟ್ ಅನ್ನ ಮಾಡಿ ಅದರ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನ ಆಯ್ಕೆಯನ್ನ ಮಾಡ್ಕೊಂತಾರೆ. ಮತ್ತೆ ಇದೇ ರೀತಿಗಳಿಗೆ ಸಂಬಂಧಪಟ್ಟಂತೆ karnataka1.krnic.in ಈ ವೆಬ್ಸೈಟ್‌ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತದೆ. ಇವೆಲ್ಲ ಹುದ್ದೆಗಳಿಗೆ ಆದಷ್ಟು ಬೇಗ ಅರ್ಜಿಯನ್ನ ನಾವು ವಿಸ್ತೃತ ಅಧಿಸೂಚನೆಯನ್ನ ಹೊರಡಿಸ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನ ಇವರು ನೀಡಿದ್ದಾರೆ. ಶೀಘ್ರದಲ್ಲೇ ವಿಸ್ತೃತ ಅಧಿಸೂಚನೆಯನ್ನ ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡಿದಾಗ ಆ ವಿಡಿಯೋವನ್ನ ಮಾಡಿ ನಿಮ್ಗೆ ಹಾಕ್ತೀನಿ. ಈ ಒಂದು ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಿದ್ದೀರಾ, ಈಗ್ಲಿಂದಲೇ ನೀವು ಅದಕ್ಕೆ ಏನೆಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು ನೀವು ಈಗ್ಲಿಂದಲೇ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಈ ಹುದ್ದೆಗಳಿಗೆ ಅರ್ಜಿಯನ್ನ ಕರೀತಾರೆ. ಮತ್ತು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.